ಓಲ್ಡ್ ಇ ವಿ ಎಮ್ಸ್, ಅದರಲ್ಲಿ ಡಿಫೆಕ್ಟಿವ್ ಆಸ್ ವೆಲ್ ಆಸ್ ವರ್ಕಿಂಗ್ ಇ ವಿ ಎಮ್ಸ್ ಎಲ್ಲ ನಾವು ಇವತ್ತು ಈ ಸ್ಟೋರಲ್ಲಿ ಇಡ್ತಾ ಇದ್ದೀವಿ. ಇವತ್ತು ಈ ಸೀಲಿಂಗ್ ಆದಮೇಲೆ 4ನೇ ತಾರೀಕು ನಮ್ಮ ಕೌಂಟಿಂಗ್ ದಿವಸ ಎಣಿಕೆ ದಿವಸವನ್ನು ಈ ಸ್ಟ್ರಾಂಗ್ ರೂಮನ್ನು ನಾವು ನಮ್ಮ ಜನರಲ್ ಆಫೀಸರು ಮತ್ತು ಕ್ಯಾಂಡಿಡೇಟ್ ಮತ್ತು ರಿಪ್ರೆಸೆಂಟೇಟಿವ್ಸ್ ಒಟ್ಟಾರೆ 20 ರೂಮ್ಸ್ ಇದ್ದಾವೆ. 3 ಫ್ಲೋರಲ್ಲಿ ಇರ್ತಕ್ಕಂಥ 8 ಅಸೆಂಬ್ಲೀಸ್ ಇದೆ ಮತ್ತು 8 ಕೌಂಟಿಂಗ್ ರೂಮ್ಸ್ ಕೂಡ ಇದೆ. 8 ಅಸೆಂಬ್ಲಿ ಸೆಗ್ಮೆಂಟ್ಗೆ 8 ಕೌಂಟಿಂಗ್ ಟೇಬಲ್ಸ್. ಪ್ರತಿಯೊಂದು ಕೌಂಟಿಂಗ್ ರೂಮಲ್ಲಿ 14 ಟೇಬಲ್ ಇದೆ. ಸೊ 14 ಟೇಬಲ್, 14 ಒಂದು ರೌಂಡಲ್ಲಿ 14 ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಡಗಲಿ ಮತ್ತು ಕಂಪ್ಲೀದಿದೆ. ಆಚೆ ಸಂಡೂರು ಮತ್ತು ಎಚ್ ಪಿ ಹಳ್ಳಿ ಇದೆ. ಮೇಲೆ ಫ್ಲೋರಲ್ಲಿ ಲೆಫ್ಟಲ್ಲಿ ಸಿಟಿದು ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಬಳ್ಳಾರಿ ರೂರಲ್ ಮತ್ತು ವಿಜಯನಗರ. ಒಟ್ಟಾರೆ 3 ಫ್ಲೋರ್ಸ್ಗೆ ಕೌಂಟಿಂಗ್ ಸ್ಟ್ರಾಂಗ್. ಎಲ್ಲ ಪ್ರಾಸೆಸ್ ಬಲ್ಲಲ್ಲಿ ಪೀಸ್ಫುಲ್ಲಾಗಿ ಯಾವುದೇ ಗಲಾಟೆಗಳು ಯಾವುದೂ ಇಲ್ಲ. ಮತ್ತು ಇ ವಿ ಎಮ್ಸ್ ಎಲ್ಲ ಈಗಾಗಲೇ ಸೀಲಿಂಗ್ ಪ್ರಾಸೆಸ್ ನಡೀತಾ ಇದೆ. ಇಲ್ಲಿ ನಾವು 3 ಕಾರ್ಡನ್ ಸೆಕ್ಯೂರಿಟಿ ಮಾಡ್ಕೊತಾ ಇದ್ದೀವಿ. ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಇನ್ನರ್ ಕಾರ್ಡನ್ ಸಿ ಎಸ್ ಎಫ್ ಅವರು ಮಾಡ್ತಾರೆ. ಒಂದು ಸೆಕ್ಷನ್ ಇನ್ನರ್ ಕಾರ್ಡನ್ ಸೆಕ್ಯೂರಿಟಿ ಮಾಡ್ತಾರೆ. ಮಿಡಿಲ್ ಕಾರ್ಡನ್ನಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಮತ್ತು ಕೆ ಎಸ್ ಆರ್ ಪಿ ಪೊಲೀಸ್ ಇರ್ತಾರೆ. ವೋಟರ್ ಕಾರ್ಡನ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಆರ್ಗನೈಸರ್ ಮತ್ತು ಸಿವಿಲ್ ಪೊಲೀಸ್ ಡೆವಲಪ್ಮೆಂಟ್ ಆಗಿದೆ. ಒಟ್ಟಾರೆಯಾಗಿ ಒಂದು ಸೆಕ್ಷನ್ ಸಿ ಐ ಎಸ್ ಎಫ್ ಮತ್ತು ಒಬ್ಬ ಡಿ ವೈ ಎಸ್ ಪಿ, ಇನ್ಸ್ಪೆಕ್ಟರ್ಸ್, 4 ಜನ ಪಿ ಎಸ್ ಐಸ್, 10 ಜನ ಎ ಎಸ್ ಐ, 40 ಜನ ಎನ್ ಸಿ ಪಿ ಸಿ, ಇಷ್ಟು ಡೆವಲಪ್ಮೆಂಟ್. ಒಂದು ಶಿಫ್ಟಲ್ಲಿ ಕೂಡ ಇಷ್ಟು ಜನ ಇರ್ತಾರೆ. ಅದರ ಜೊತೆಗೆ 2 ಡಿ ಆರ್ ಪಾರ್ಟಿಗಳು ಕೆ ಎಸ್ ಆರ್ ಪಿ ಅದು ಪೊಲೀಸ್ ಸ್ಟೇಷನ್ ಆಚೆ ಸ್ವಲ್ಪ ಆಚೆ ಸ್ವಲ್ಪ ಏನೋ ಗಲಾಟೆ ಆಗಿರುತ್ತೆ ಅಂತ ಇದೆ. ಅದನ್ನು ಕೇಸ್ ಮಾಡಿ ವಕೀಲರಿಗೆ ಪೊಲೀಸ್ ಹೊಡೆದ್ರು. ವಕೀಲರಿಗೆ ಪೊಲೀಸರು ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿದೆ.